ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರ ಅಷ್ಟಮಿ ತಿಥಿ ಬಂದಿದೆ. ಅಷ್ಟಮಿ ಅಂದರೆ ನಾವು ವಾರಾಹಿ ದೇವಿಗೆ ಪೂಜಿಸುವಂಥ ಹಾಗೂ ಈ ದಿನವೇ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕಾಲಭೈರವನನ್ನು ಕೂಡ ಅಷ್ಟಮಿ ತಿಥಿಯ ದಿನ ಪೂಜೆ ಮಾಡ್ತೀವಿ. ಎಷ್ಟೋ ಜನಕ್ಕೆ ಕೆಲಸದ ಒತ್ತಡಗಳಿಂದ ದೇವಸ್ಥಾನಗಳಿಗೆ ಹೋಗೋದಕ್ಕಾಗೋದಿಲ್ಲ, ಪೂಜೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ತಪ್ಪದೆ ಅಷ್ಟಮಿಯ ದಿನ ಅಂದರೆ 8 ದಿಕ್ಕುಗಳಿಂದ ನಮಗೆ ಅದೃಷ್ಟದ ರೂಪದಲ್ಲಿ ಯಾವುದೇ ರೀತಿಯಾದಂಥ ಕೆಲಸಗಳು ಕೈಗೂಡಿ ಬರಬೇಕು, ಅದೃಷ್ಟ ಅನ್ನೋದು ಬರಬೇಕು ಹಾರ್ಡ್ ವರ್ಕ್ ಜೊತೆ ಅಂತ ಬಯಸುವಂಥವರು ಈ ದಿನ ನಾಯಿಗಳಿಗೆ, ನೀವು ಸಾಕಿದ ನಾಯಿ ಆಗಿರಬಹುದು, ಬೀದಿ ನಾಯಿ ಆಗಿರಬಹುದು, ಆಹಾರವನ್ನು ಕೊಡಿ. ಯಾಕಂದರೆ ಕಾಲಭೈರವನ ವಾಹನ ಅಂತ ಹೇಳಿದ್ರೆ ನಾಯಿ. ಅದಕ್ಕೆ ನಾವು ಈ ಪರಿಹಾರ ಶಾಸ್ತ್ರಗಳಲ್ಲೂ ಅಷ್ಟೇ, ಮುಖ್ಯವಾಗಿ ಸಕಲ ಜೀವರಾಶಿಗಳಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಅದರದೇ ಆದಂಥ ಜೀವನ ಅನ್ನೋದು ಇರುತ್ತೆ. ಪಕ್ಷಿ ಪ್ರಾಣಿಗಳಿಗೆ, ಕ್ರಿಮಿಕೀಟಗಳಿಗೆ ನಾವು ಆಹಾರವನ್ನು ಕೊಟ್ಟಾಗ ಪುಣ್ಯ ಫಲ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಬರೀ ಪೂಜೆ ಪರಿಹಾರಗಳಲ್ಲೇ ನಮಗೆ ಯಾವಾಗಲೂ ಅಷ್ಟೇ ಒಳ್ಳೆಯದಾಗುತ್ತೆ ಅನ್ನೋದಕ್ಕೂ ಅದರ ಜೊತೆ ನಾವು ಇದನ್ನು ಕೂಡ ಮಾಡ್ಕೊಳ್ಬೇಕು. ಅಂದರೆ ಪಕ್ಷಿ ಪ್ರಾಣಿಗಳಿಗೂ ಕೂಡ ಆಹಾರವನ್ನು ಕೊಡಬೇಕು. ಈಗ ಬಿಸಿಲು ಕಾಲ ಆಗಿರೋದ್ರಿಂದ ಎಷ್ಟೋ ಪಕ್ಷಿಗಳಿಗೆ ನೀರು ಕೂಡ ಇರೋದಿಲ್ಲ. ನಾವು ಅಲ್ಲಲ್ಲಿ ನೀರನ್ನು ನಮ್ಮ ಮನೆಗಳ ಮೇಲೆ ಟೆರೇಸಲ್ಲಿ ಅವುಗಳಿಗೆ ಏನಾದರೂ ಧಾನ್ಯಗಳನ್ನು ಹಾಕಿ, ಆಹಾರವನ್ನು ಹಾಕಿ, ನೀರನ್ನು ಇಡೋದ್ರಿಂದ ಕೂಡ ಎಷ್ಟೋ ಸಮಸ್ಯೆಗಳು ಕೂಡ ಬಗೆಹರಿಸುತ್ತೆ. ಹಾಗೂ ನಮಗೂ ಕೂಡ ತುಂಬಾ ಖುಷಿ ಕೊಡುವಂಥದ್ದು. ಇದನ್ನು ಮಾಡ್ಕೊಳ್ಳಿ, ಎಷ್ಟು ಒಳ್ಳೆಯದಾಗುತ್ತೆ. ಅಷ್ಟಮಿ ಅಂದರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಏನೋ ಒಂದು ಭಯ ಇರುತ್ತೆ. ಆದರೆ ಅಷ್ಟಮಿ ಅಂದರೆ ತುಂಬ ಶಕ್ತಿ ಇರುವಂಥದ್ದು. ಶ್ರೀಕೃಷ್ಣನು ಹುಟ್ಟಿರುವಂಥದ್ದು ಕೂಡ ಅಷ್ಟಮಿಯ ದಿನ. ಅದನ್ನು ನೆನಪಲ್ಲಿಟ್ಕೊಳ್ಳಿ, ಇದು ಎಷ್ಟು ಶಕ್ತಿಯುತವಾದ ದಿನ ಅಂತ. ಅದಕ್ಕೆ ಆ ದಿನ ತಪ್ಪದೆ ನಾವುಗಳು ಯಾವಾಗಲೂ ಅಷ್ಟಮಿ ಅನ್ನುವಂಥದ್ದು ತಿಂಗಳಲ್ಲಿ 2 ಸಾರಿ ಬರುತ್ತೆ. ನೆನಪಿಟ್ಕೊಂಡು ನಿಮಗೇನಾದರೂ ಶಿವಾಲಯಗಳಲ್ಲೇ ಒಂದು ರೂಪದಲ್ಲಿ ಕಾಲಭೈರವನು ಇರ್ತಾನೆ ಸ್ನೇಹಿತರೆ. ಹೋಗಿ ಕಾಲಭೈರವನಿಗೆ, ಎಷ್ಟೋ ಜನಕ್ಕೆ ಈಗ ಶತ್ರುಗಳು ಜಾಸ್ತಿ ಇರ್ತಾರೆ, ಅವರ ಒಂದು ನಡೆ ಯಾವ ರೀತಿ ಇರುತ್ತೋ ಗೊತ್ತಿರೋದಿಲ್ಲ. ನಮ್ಮ ಏಳಿಗೆ ಬಗ್ಗೆ, ನಮ್ಮ ಕರಿಯರ್ ಮೇಲೆ ತುಂಬಾ ನಾವು ಬೆಳವಣಿಗೆ ಅನ್ನುವಂಥದ್ದು ಜಾಸ್ತಿ ಆದಾಗ ನೋಡಿಕೊಂಡು ಅಸೂಯೆ ಪಡ್ತಾ ಇರ್ತಾರೆ, ನರದೃಷ್ಟಿ ಬಿದ್ದಿರುತ್ತೆ. ಶತ್ರುಗಳು ಒಂದೊಂದು ರೀತಿಯಲ್ಲೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗುವ ರೀತಿ ಏನಾದರೂ ಕೆಲಸಗಳು ಮಾಡ್ತಾ ಇರ್ತಾರೆ. ಅಂತಹವರು ಈ ದಿನ ಕಾಳು ಮೆಣಸಿನ ದೀಪವನ್ನು ಹಚ್ಚಿಬಿಟ್ಟು ಬರಬಹುದು ದೇವಸ್ಥಾನದಲ್ಲಿ. ಇಲ್ವಾ ನಿಮಗೆ ದೇವಸ್ಥಾನ ಹತ್ರ ಇಲ್ಲ ಅಂತ ಹೇಳಿದ್ರೆ ತಪ್ಪದೆ ಮನೆಯಲ್ಲೇ ನೀವು ದೀಪಾರಾಧನೆ ಮಾಡಿದಾಗ ಕಾಳು ಮೆಣಸನ್ನು ದೀಪಕ್ಕೆ ಹಾಕಿ ಹೇಳಿ, ಈ ಥರ ಸಮಸ್ಯೆಗಳು, ಕಾಲಭೈರವನನ್ನು ನೆನೆಸ್ಕೊಂಡು ದೀಪ ಹಚ್ಚಿ ಎಷ್ಟೋ ಕಠಿಣ ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಮನೆಯಲ್ಲಿ ಇದನ್ನು ಹಾಕ್ಕೊಳ್ಳಿ, ಈ ಎಲೆಯನ್ನು ಸುಡಿ. ಎಷ್ಟೋ ನಕಾರಾತ್ಮಕ ಎನರ್ಜಿಗಳನ್ನು ನಾವು ದೂರ ಮಾಡಬಹುದು, ಮನೆಯಲ್ಲಿ ನೆಮ್ಮದಿಯಾಗಿ ಇರಬಹುದು. ಪುಟ್ಟದಾಗಿ ನೀವು ಸಾಂಬ್ರಾಣಿ ಹಾಕುವಂಥದ್ದು ಒಂದು ಪಾತ್ರೆ ಇಟ್ಕೊಂಡಿದ್ರೆ ಅದರಲ್ಲೇ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಒಂದು ಪ್ಲೇಟು, ಮಣ್ಣಿನ ದೀಪ ಏನು ನಿಮಗೆ ಸಿಗುತ್ತೆ ಅದನ್ನೇ ತಗೊಳ್ಬಹುದು. ಅದ್ರ ಒಳಗಡೆ ಫಸ್ಟೇ ಬೆಳಗ್ಗೆನೇ ನೀವು ಒಂದು ಸ್ವಲ್ಪ ಸಮಯದವರೆಗೂ ವೀಳ್ಯದೆಲೆ ಹೇಳ್ತೀವಲ್ವ, ಅದನ್ನು ಸೂರ್ಯನ ಕಿರಣಗಳು ಬೀಳುವಂಥ ಜಾಗದಲ್ಲಿ, ಸೂರ್ಯರಶ್ಮಿ ಅಂತ ಹೇಳ್ತೀವಿ, ಅದು ಬಿದ್ದಾಗ ಶಕ್ತಿ ಅನ್ನುವಂಥದ್ದು ಆ ಎಲೆಗೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಅದನ್ನು ತಗೊಂಡು ಬಂದು ಇದರೊಳಗಡೆ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀವು ಸಾಸಿವೆಯನ್ನು ಹಾಕಿ, ಸಾಸಿವೆ ಬಂದು ಶತ್ರುಗಳು ಅಂತ ಹೇಳಿದೆ ನೋಡಿ, ನರದೃಷ್ಟಿ ಜಾಸ್ತಿ ಆದಾಗ ನಮಗೆ ದುಡ್ಡು ಕಾಸು ಬರೋದು ಕಡಿಮೆ ಆಗಿಬಿಡುತ್ತೆ, ಸಂಪಾದನೆ ಕಡಿಮೆ ಆಗುತ್ತೆ, ಹಣಕಾಸಿಗೆ ನಾವು ಜಾಸ್ತಿ ತೊಂದರೆ ಪಡುವಂತೆ ಮಾಡುತ್ತೆ. ಇದನ್ನು ಮಾಡ್ಕೊಳ್ಳಿ. ಒಂದು 5 ಕೌಂಟ್ ಮಾಡಿಕೊಂಡಿದ್ದೆ ಧನಿಯಾ ಕಾಳನ್ನು ಹಾಕಿ. ಧನಿಯಾ ಅನ್ನುವಂಥದ್ದು ಧನವನ್ನು ಜಾಸ್ತಿ ಮಾಡುವಂಥದ್ದು, ಅದರ ಸಂಕೇತನೇ ನೋಡಿ. ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥ ವಸ್ತುಗಳಲ್ಲಿ ಧನಿಯಾ ಕಾಳು ಕೂಡ ಒಂದು. ಇದನ್ನು ನಾವು ಹಾಕೋದ್ರಿಂದ ಮನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಇನ್ನು ಚಕ್ಕೆಯನ್ನು
1 ಇಂಚಷ್ಟು ಹಾಕಿ, ಸಿನಮಿನ್ ದಾಲ್ಚಿನ್ನಿ ಚಕ್ಕೆಯನ್ನು ಒಂದಿಷ್ಟು ಹಾಕಿ ಧನಾಕರ್ಷಣೆ ಆಗುತ್ತೆ. ಅಂದರೆ ಎಷ್ಟೋ ಜನಕ್ಕೆ ಹಣ ಅನ್ನುವಂಥದ್ದು ತುಂಬ ಅವಶ್ಯಕತೆ ಇರುತ್ತೆ. ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಬೇರೆ ಬೇರೆ ತೊಂದರೆಗಳು ಇರುತ್ತೆ. ಅದನ್ನು ನಾವು ನಿಭಾಯಿಸೋದಕ್ಕೆ ಕಷ್ಟ ಆಗ್ತಾಯಿದೆ ಅನ್ನುವಂಥವರು ಇದನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಇನ್ನು ಸ್ವಲ್ಪ ಕರ್ಪೂರದ ಪುಡಿಯನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ, ಉರಿಸ್ಬೇಕು. ಅದಕ್ಕೋಸ್ಕರ ಫಸ್ಟು ನೀವು ಇದನ್ನು ಪುಡಿ ಮಾಡಿ ಇಷ್ಟು ವಸ್ತುಗಳನ್ನು ನೀವು ಹಾಕಿದ ಮೇಲೆ ದೇವ್ರ ಮನೆಯಲ್ಲಿ ಮೊದಲು ಉರಿಸೋದಕ್ಕೆ ಸ್ಟಾರ್ಟ್ ಮಾಡಿ. ದೇವ್ರ ಮನೆಗೆ ತೋರಿಸ್ಬೇಕು ನೀಟಾಗಿ. ಇದಾದ ಮೇಲೆ ಪ್ರತಿ ಕೋಣೆನೂ, ಕಿಚನ್ನು, ಹಾಲು, ಪ್ರತಿಯೊಂದು ಕೂಡ ಏನು ಬಾಕಿ ಬಿಡದೇನೆ ಎಲ್ಲ ಕಡೆನೂ ತೋರಿಸಿ. ಎಷ್ಟೋ ಜನಕ್ಕೆ ಗಾಳಿ ಆಡೋದೇ ಇಲ್ಲ ಮನೆಗಳಲ್ಲಿ, ವಿಂಡೋಸ್ ತೆಗೆಯೋದು ಇಲ್ಲ, ತುಂಬ ಕತ್ಲಾಗಿರುತ್ತೆ ನೋಡಿ. ಆ ಜಾಗದಲ್ಲೆಲ್ಲ ಸ್ವಲ್ಪ ಜೋರಾಗೆ ತೋರಿಸಿ. ಅಂದರೆ ಮಂಚದ ಕೆಳಗಡೆ, ದಿವಾನ ಕೆಳಗಡೆ ಎಲ್ಲಿ ಬೆಳಕು ಬೀಳೋದಿಲ್ಲ ನೋಡಿ, ಆ ಜಾಗದಲ್ಲಿ ಎಲ್ಲವೂ ಕೂಡ ನೆಗೆಟಿವ್ ಎನರ್ಜಿ ಜಾಸ್ತಿ ತುಂಬಿಕೊಂಡಿರುತ್ತೆ. ಆದ ಕಾರಣ ಇದನ್ನು ನೀವು ನೀಟಾಗಿ ಪ್ರತಿ ಕೋಣೆಯಲ್ಲೂ ತೋರಿಸ್ಬೇಕು. ತೋರಿಸ್ತಾ ಕೇಳ್ಕೊಳ್ಳಿ, ಒಂದೇ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ಮನೆಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಡು ತಾಯಿ ಅಂತ ಕೇಳ್ಕೊಳ್ತಾ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ನಾವು ಮನೆಯಲ್ಲಿ ಮಾಡೋದ್ರಿಂದ ಎಷ್ಟೋ ಕ್ರಿಮಿಕೀಟಗಳು ಕೂಡ ನೆಗೆಟಿವ್ ಎನರ್ಜಿ ರೂಪದಲ್ಲಿ ಇರುತ್ತೆ. ಅವುಗಳನ್ನು ನಾವು ಓಡಿಸಿದಾಗ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿ ಜಾಸ್ತಿ ಆದಾಗ ನಾವು ತುಂಬ ಸಂತೋಷವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಹಾಗೂ ಮನಸ್ಸು ಸಮತೋಲನದಲ್ಲಿ ಇದ್ದಾಗ ಏನು ಬೇಕಾದರೂ ಹೊರಗಡೆ ಹೋದಾಗ, ಕೆಲಸದ ಮೇಲೆ ಹೋದಾಗ, ಕೆಲಸದಲ್ಲಿ ಒತ್ತಡ ಅನ್ನೋದು ಇರೋದಿಲ್ಲ. ಎಲ್ಲರ ಜೊತೆ ಕೂಡ ಒಳ್ಳೆ ಸಂಬಂಧ ಅನ್ನೋದು ಇರುತ್ತೆ. ಅಂದರೆ ನಮಗೆ ಒಳ್ಳೆ ಮಾತುಕತೆ, ಸಂಬಂಧ, ಆ ಯೋಚನೆ ಅನ್ನುವಂಥದ್ದು ಎಲ್ಲವೂ ಶುದ್ಧವಾದಾಗ ನಮಗೆ ಯಾವುದೇ ರೀತಿಯಾದಂಥ ಕಷ್ಟಗಳು ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡ್ರೆ ದಿನದಿಂದ ದಿನಕ್ಕೆ ನಮಗೆ ಒಳ್ಳೆ ಆಲೋಚನೆ ಬಂದಾಗ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ನಿಭಾಯಿಸ್ತೀವಿ, ಭಯ ಪಡೋದಿಲ್ಲ. ಹಾಗೆ ಸಾಲದ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು, ಹಣದ ಅವಶ್ಯಕತೆ ಇದ್ದಾಗ ಯಾವ ರೀತಿ ಸಂಪಾದನೆ ಮಾಡಬೇಕು, ಧನಾಕರ್ಷಣೆ ಯಾವ ರೀತಿ ಮಾಡಿಕೊಳ್ಬೇಕು, ಇದೆಲ್ಲವೂ ಕೂಡ ನಮಗೆ ಭಗವಂತನ ಕಡೆಯಿಂದ ಆಶೀರ್ವಾದದ ರೂಪದಲ್ಲಿ ಸಿಗುತ್ತೆ. ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮತ್ತು ಇದನ್ನು ಬೂದಿಯನ್ನು ಮಾರನೇ ದಿನ ನಿಮ್ಮ ಸಿಂಕಲ್ಲೇ ಹಾಕಿ ನೀರು ಬಿಟ್ಟುಬಿಡಬಹುದು. ಇಷ್ಟೇ.